ಹಾಯ್ ಸ್ನೇಹಿತರೆ, ರಾಹು ಕೇತು ಬದಲಾವಣೆಯಿಂದ ಕುಂಭ ಸೇರಿ ಈ 4 ರಾಶಿಯವರ ಹಣೆಬರಹವೇ ಬದಲಾಗಲಿದೆ. ನಿಮ್ಮ ರಾಶಿ ಕೂಡ ಇದೆಯೇ ಎನ್ನುವ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದ ಹಾಗೆ ನೋಡಿ. ಮೊದಲ ರಾಶಿ ಮೇಷ. ಮಂಗಳನು ನಿಮ್ಮ ರಾಶಿಯ ಅಧಿಪತಿಯಾಗಿರುವುದರಿಂದ ಈ ಸಂಚಾರವು ಮೇಷ ರಾಶಿಗೆ ವಿಶೇಷ ಶುಭ ಫಲಗಳನ್ನು ನೀಡುವ ಸಾಧ್ಯತೆ ಇದೆ. ಆತ್ಮವಿಶ್ವಾಸ ಮತ್ತು ಧೈರ್ಯ ಹೆಚ್ಚಾಗಲಿದ್ದು ವೃತ್ತಿ ಜೀವನದಲ್ಲಿ ಉತ್ತಮ ಅವಕಾಶಗಳು ದೊರೆಯಬಹುದು. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿದ್ದು ಉದ್ಯೋಗದಲ್ಲಿ ಪ್ರಗತಿಯ ಯೋಗವಿದೆ. ಹೂಡಿಕೆಗಳು ಮತ್ತು ಷೇರು ಮಾರುಕಟ್ಟೆಗೆ ಸಂಬಂಧಿಸಿದವರಿಗೆ ಉತ್ತಮ ಲಾಭ ಸಿಗುವ ಸಾಧ್ಯತೆ ಇದ್ದು ಹಣಕಾಸಿನ ಸ್ಥಿತಿ ಮತ್ತಷ್ಟು ಬದಲಾಗಬಹುದು. ತಾಂತ್ರಿಕ, ಐಟಿ ಹಾಗೂ ನಿರ್ವಹಣಾ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಹೊಸ ಅವಕಾಶಗಳು ಮತ್ತು ಯಶಸ್ಸು ದೊರೆಯುವ ಸಾಧ್ಯತೆ ಇದೆ. ಈ ಅವಧಿಯಲ್ಲಿ ಕೈಗೊಳ್ಳುವ ಪ್ರಮುಖ ನಿರ್ಧಾರಗಳು ಭವಿಷ್ಯದಲ್ಲಿ ಉತ್ತಮ ಫಲ ನೀಡಲಿದೆ. ಸ್ನೇಹಿತರೆ, ನೀವು ಇಂದಿನ ರಾಶಿ ಭವಿಷ್ಯದವರು ಯಾವ ರೀತಿ ಜೀವನವನ್ನು ಮಾಡುತ್ತಿದ್ದೀರಾ ಹಾಗೂ ಯಾವ ರೀತಿಯ ಅನುಕೂಲಗಳನ್ನು ಕಂಡಿದ್ದೀರಾ ಎನ್ನುವುದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನು ಮಿಥುನ ರಾಶಿ. ಮಂಗಳ ಗ್ರಹವು ನಿಮ್ಮ ರಾಶಿಗೆ ಪ್ರವೇಶಿಸುವುದರಿಂದ ಹೊಸ ಶಕ್ತಿ, ಉತ್ಸಾಹ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುವ ಸಾಧ್ಯತೆ ಇದೆ. ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಬಲವಾಗಿದ್ದು ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಹಣ ಮರಳಿ ಸಿಗುವ ಯೋಗವಿದೆ. ಆರ್ಥಿಕ ಸ್ಥಿತಿಯು ಉತ್ತಮವಾಗಲಿದೆ. ಹೊಸ ವ್ಯವಹಾರ ಆರಂಭಿಸಲು ಅಥವಾ ಹೊಸ ಯೋಜನೆಗಳಿಗೆ ಚಾಲನೆ ನೀಡಲು ಇದು ಅನುಕೂಲಕರ ಸಮಯವಾಗಿದೆ. ಹಿಂದಿನ ಅನುಭವಗಳು ನಿಮ್ಮ ಯಶಸ್ಸಿಗೆ ನೆರವಾಗಲಿದ್ದು ವೃತ್ತಿ ಹಾಗೂ ವ್ಯವಹಾರದಲ್ಲಿ ಉತ್ತಮ ಪ್ರಗತಿ ಸಾಧಿಸುವ ಅವಕಾಶಗಳು ದೊರೆಯಲಿವೆ. ನಿಮ್ಮ ಪ್ರಯತ್ನಗಳಿಗೆ ಅದೃಷ್ಟದ ಬೆಂಬಲ ಸಿಗಲಿದೆ. ಇನ್ನು ಮೂರನೆಯದಾಗಿ ತುಲಾ ರಾಶಿ. ನವಪಂಚಮ ರಾಜಯೋಗದ ಪ್ರಭಾವದಿಂದ ಅದೃಷ್ಟ ನಿಮ್ಮ ಪರವಾಗಿರುವ ಸಾಧ್ಯತೆ ಇದೆ. ವಿಶೇಷವಾಗಿ ಐಟಿ, ತಾಂತ್ರಿಕ ಹಾಗೂ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಹೊಸ ಅವಕಾಶಗಳು ದೊರೆಯಬಹುದು. ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು, ಬಡ್ತಿ ಅಥವಾ ಉತ್ತಮ ಸ್ಥಾನಮಾನ ಸಿಗುವ ಸಾಧ್ಯತೆ ಇದೆ. ವ್ಯಾಪಾರವನ್ನು ವಿಸ್ತರಿಸಲು ಅನುಕೂಲಕರ ಸಮಯವಾಗಿದ್ದು ಹೊಸ ಯೋಜನೆಗಳಿಂದ ಉತ್ತಮ ಲಾಭ ಗಳಿಸಬಹುದು. ಆರ್ಥಿಕ ಸ್ಥಿತಿ ಮತ್ತಷ್ಟು ಬಲವಾಗಲಿದ್ದು ಕೆಲವರಿಗೆ ಅನಿರೀಕ್ಷಿತ ಧನಲಾಭವು ಆಗುವ ಸಾಧ್ಯತೆ ಇದೆ. ಈ ಅವಧಿಯಲ್ಲಿ ನಿಮ್ಮ ಪರಿಶ್ರಮಕ್ಕೆ ಉತ್ತಮ ಪ್ರತಿಫಲ ದೊರೆತು ಯಶಸ್ಸಿನ ಮುನ್ನಡೆ ಅನುಕೂಲವಾಗುತ್ತದೆ. ಸ್ನೇಹಿತರೆ, ನೀವೇನಾದರೂ ತುಲಾರಾಶಿಯವರಾಗಿದ್ದರೆ ನಿಮ್ಮ ದಿನನಿತ್ಯದ ದಿನಚರಿ ಹೇಗಿದೆ ಹಾಗೂ ನಿಮ್ಮ ವೃತ್ತಿ ಜೀವನ, ವೈವಾಹಿಕ ಜೀವನ ಹೇಗಿದೆ ಎನ್ನುವುದನ್ನು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ನವಪಂಚಮ ರಾಜಯೋಗವು ನಿಮಗೆ ಶುಭ ಫಲಗಳನ್ನು ನೀಡುವ ಸಾಧ್ಯತೆ ಇದೆ. ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸ, ಶಕ್ತಿ ಮತ್ತು ಉತ್ಸಾಹ ಹೆಚ್ಚಾಗಲಿದ್ದು ಗುರಿ ಸಾಧಿಸುವತ್ತ ದೃಢವಾಗಿ ಮುನ್ನಡೆಯುವಿರಿ. ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಪ್ರಮುಖ ನಿರ್ಧಾರಗಳು ಉತ್ತಮ ಫಲ ನೀಡುವ ಸಾಧ್ಯತೆ ಇದೆ. ಆದಾಯದಲ್ಲಿ ಏರಿಕೆ ಕಂಡುಬರಲಿದ್ದು ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಬಹುದು. ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಹಣ ಮರಳಿ ಕೈಗೆ ಸಿಗುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ನೆಮ್ಮದಿ ಮತ್ತು ಸಾಮರಸ್ಯ ಹೆಚ್ಚಾಗಲಿದ್ದು ಮನೆಯ ವಾತಾವರಣ ಸಂತೋಷಕರವಾಗಲಿದೆ. ಈ ಅವಧಿಯಲ್ಲಿ ನಿಮ್ಮ ಪ್ರಯತ್ನಗಳಿಗೆ ಅದೃಷ್ಟದ ಬೆಂಬಲವೂ ಸಿಗಲಿದೆ. ಸ್ನೇಹಿತರೆ, ನಿಮ್ಮ ವೃತ್ತಿ ಜೀವನದಲ್ಲಿ, ವ್ಯವಹಾರ ಜೀವನದಲ್ಲಿ ತುಂಬನೇ ಅನುಕೂಲ ಆಗುವಂತಹ ದಿನಗಳು ಸಮೀಪದಲ್ಲಿದೆ. ದಯವಿಟ್ಟು ಸ್ವಲ್ಪ ಶಾಂತ ಮತ್ತು ಕೋಪವನ್ನು ಬಿಟ್ಟು ನೆಮ್ಮದಿ ಜೀವನವನ್ನು ಕಂಡುಕೊಳ್ಳಿ. ಯಾವಾಗ ನಾವು ಶಾಂತ ರೀತಿಯಾಗಿರುತ್ತೀವಿ ಆಗ ನಮ್ಮ ಜೀವನ ಮತ್ತು ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗುತ್ತದೆ. ಯಾವಾಗ ನಾವು ಕೋಪದ ಕೈಗೆ ಬುದ್ಧಿ ಕೊಡುತ್ತೀವಿ ಆಗ ಸಂಸಾರ ಮತ್ತು ಜೀವನ ಹಾಳಾಗುತ್ತದೆ. ನಿಮ್ಮ ಇಷ್ಟು ರಾಶಿಯವರಿಗೂ ರಾಜಯೋಗ ಅಂತ ಹೇಳಬಹುದು. ಸ್ನೇಹಿತರೆ, ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಪವಾಡದ ರೀತಿ ಅನುಕೂಲವಾಗುತ್ತದೆ. ಆದರೆ ನಮಗೆ ತಾಳ್ಮೆ ಇರಬೇಕು. ನಾನು ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಸ್ವಾಮಿ, ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತದೆಯೇ ಎನ್ನುವ ಮಾತು ಸಹಜ. ಆದರೆ ನಾವು ಮಾಡುವ ಫಲಾನುಫಲವನ್ನು ನಾವು ಮಾಡಿ ದೇವರಿಗೆ ಕರ್ಮವನ್ನು ಬಿಟ್ಟಾಗ ಅವನು ಎಲ್ಲ ರೀತಿಯ ಅನುಕೂಲಗಳನ್ನು ಕೊಡುತ್ತಾನೆ. ಆದ್ದರಿಂದ ಈ 4 ರಾಶಿಯವರಿಗೆ ತುಂಬನೇ ಒಳಿತಾಗುವಂತಹ ದಿನ ಸಮೀಪದಲ್ಲಿದೆ. ರಾಹು ಮತ್ತು ಮಂಗಳ ಗ್ರಹಗಳ ನಡುವೆ ನವಪಂಚಮ ರಾಜಯೋಗ ನಿರ್ಮಾಣವಾಗಲಿದೆ. ಆಗಸ್ಟ್ 2ರಿಂದ ಸೆಪ್ಟೆಂಬರ್ 18ರವರೆಗೆ ಈ ರಾಜಯೋಗ ಮುಂದುವರಿಯಲಿದೆ. ಜ್ಯೋತಿಷ್ಯದಲ್ಲಿ ಈ ಶುಭಯೋಗವು ಧನಲಾಭ, ವೃತ್ತಿಯಲ್ಲಿ ಪ್ರಗತಿ ಮತ್ತು ಹೊಸ ಅವಕಾಶಗಳನ್ನು ನೀಡುವ ಯೋಗವೆಂದು ಹೇಳಬಹುದು. ಈ ಅವಧಿಯಲ್ಲಿ 4 ರಾಶಿಯವರು ವಿಶೇಷವಾಗಿ ಶುಭ ಫಲಗಳನ್ನು ಪಡೆಯುವ ಸಾಧ್ಯತೆ ಇದೆ. ಆಗಸ್ಟ್ 2, 2026ರಂದು ಮಂಗಳ ಗ್ರಹವು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶಿಸಿದ್ದಾನೆ.
ನಂತರ ರಾಹು ಮತ್ತು ಮಂಗಳ ಗ್ರಹಗಳ ನಡುವೆ ನವಪಂಚಮ ರಾಜಯೋಗ ನಿರ್ಮಾಣವಾಗಿದೆ. ಈ ಶುಭಯೋಗವು ಸೆಪ್ಟೆಂಬರ್ 18ರವರೆಗೆ ಮುಂದುವರಿಯಲಿದ್ದು, ವೈದಿಕ ಜ್ಯೋತಿಷ್ಯದ ಪ್ರಕಾರ ಧನಲಾಭ, ವೃತ್ತಿಜೀವನದಲ್ಲಿ ಪ್ರಗತಿ, ವ್ಯವಹಾರದಲ್ಲಿ ಬೆಳವಣಿಗೆ ಮತ್ತು ಅದೃಷ್ಟದ ಬೆಂಬಲವನ್ನು ನೀಡುವ ಪ್ರಮುಖ ಯೋಗಗಳಲ್ಲಿ ಒಂದಾಗಿದೆ. ಈ ಅವಧಿಯಲ್ಲಿ ಕೆಲವು ರಾಶಿಯವರು ಆರ್ಥಿಕವಾಗಿ ಬಲಗೊಳ್ಳುವುದರ ಜೊತೆಗೆ ಹೊಸ ಅವಕಾಶಗಳು, ಯಶಸ್ಸು ಮತ್ತು ಉತ್ತಮ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆ ಇದೆ. ನವಪಂಚಮ ರಾಜಯೋಗದ ವಿಶೇಷ ಕೃಪೆ ಈ 4 ರಾಶಿಯವರಿಗೆ ಅದೃಷ್ಟದ ರಾಶಿಗಳು ಎನ್ನಬಹುದು. ಈ 4 ರಾಶಿಯವರು ತುಂಬನೇ ಅದೃಷ್ಟ ರಾಶಿಯವರು ಸ್ನೇಹಿತರೆ. ನೀವು ಅಂದುಕೊಂಡಂತಹ ವೃತ್ತಿ ಜೀವನ, ವೈವಾಹಿಕ ಜೀವನ, ಪ್ರೇಮ ಜೀವನ ಹಾಗೂ ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ, ಆ ಕೆಲಸಗಳಾಗ್ತಾ ಇಲ್ಲ, ವಿಳಂಬಗಳಾಗ್ತಾ ಇದೆ ಅಂದರೆ ಇನ್ನು ಮುಂದೆ 18ರವರೆಗೆ, ಸೆಪ್ಟೆಂಬರ್ 18ರವರೆಗೆ ನಿಮ್ಮದೇ ದಿನಗಳು ಅಂತ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗ್ಲೂ ನಿಮ್ಮ ಜೀವನ ರಾಜಯೋಗ ಅಂತ ಹೇಳ್ಬೋದು. ನೀವು ಅಂದುಕೊಂಡಂತಹ ಜೀವನವನ್ನು ನೀವು ಸಾಗಿಸ್ಬೋದು. ಎಷ್ಟೋ ಜನ ಅಂದ್ಕೊಂಡಿರ್ತೀರ, ನಾನು ಒಂದು ಒಳ್ಳೆ ಮನೆ ಮಾಡಬೇಕು, ಅಥವಾ ಒಂದು ಸೈಟ್ ಖರೀದಿ ಮಾಡಬೇಕು, ಅಥವಾ ಒಂದು ಯಾವ್ದಾದ್ರು ವ್ಯವಹಾರ ಮಾಡಬೇಕು, ವ್ಯಾಪಾರನ ದೊಡ್ಡದಂಗೆ ಮಾಡಬೇಕು, ದೊಡ್ಡ ಮಟ್ಟಕ್ಕೆ ತಗೋಗ್ಬೇಕು, ವಿದೇಶಕ್ಕೆ ತಗೋಗ್ಬೇಕು ಅನ್ನೋ ಅಂಥವ್ರು ಸೆಪ್ಟೆಂಬರ್ 18ರವರೆಗೂ ಈ 4 ರಾಶಿಗೆ ತುಂಬಾ ಚೆನ್ನಾಗಿದೆ. ರಾಜಯೋಗ ನಿಮ್ಮನ್ನೇ ಬೆನ್ನತ್ತಿ ಬರ್ತಿದೆ. ದಯವಿಟ್ಟು ಅದನ್ನು ಉಪಯೋಗಿಸ್ಕೊಳ್ಳಿ, ಕೆಟ್ಟದಕ್ಕೆ ಬಳಸ್ಕೋಬೇಡಿ. ಯಾವುದೇ ಥರ ಅನುಕೂಲಗಳು ಬಂದಾಗ ಕೆಟ್ಟದ್ದು ಬಳಸ್ಕೋಬೇಡಿ. ಎಷ್ಟೋ ಜನ ಮಹಾಲಕ್ಷ್ಮಿ ಮನೆಗೆ ಬಂದಾಗ ಕಾಲಲ್ಲಿ ಒದ್ದಿರ್ತಾರೆ, ಅಂದರೆ ದೇವ್ರನ್ನ ಅಂತ ಹೇಳ್ತಿಲ್ಲ, ಅದೃಷ್ಟಗಳು ಮನೆ ಬಾಗಿಲಿಗೆ ಬಂದಾಗ ಕಾಲಲ್ಲಿ ಒದ್ದಿರ್ತೀವಿ. ಅದನ್ನು ಯಾವತ್ತೋ ಕೂತ್ಕೊಂಡು ಯೋಚನೆ ಮಾಡ್ತೀವಿ, ನಮ್ಮ ಜೀವನ ಹಿಂಗಾಯ್ತಲ್ಲ, ನಾವು ಮಾಡ್ಕೊಂಡಿದ್ರೆ ಅನುಕೂಲ ಆಗ್ತಿತ್ತಲ್ಲ ಅನ್ನೋರು ಎಷ್ಟೋ ಜನ ಇದ್ದಾರೆ. ಅದಕ್ಕಾಗಿ 4 ರಾಶಿಯವರು ಬಂದಿರುವಂತಹ ಅದೃಷ್ಟನ ಉಪಯೋಗ ಮಾಡ್ಕೊಳ್ಳಿ. ನಿಮ್ಮ ಜೀವನ ಸುಖ, ನೆಮ್ಮದಿ ಮತ್ತು ಸಂತೋಷದಿಂದ ತುಂಬಿ ತುಳ್ಕಾಡುತ್ತೆ. ಮತ್ತು ಇನ್ನೇನಾದರೂ ನೀವು ವ್ಯವಹಾರನ ವಿಸ್ತರಿಸ್ಬೇಕು ಅಂದರೆ ದೊಡ್ಡ ಮಟ್ಟಕ್ಕೆ ತಗೋಬೇಕು ಅಂತ ಅಂದ್ಕೊಂಡಿದ್ರೆ ಸೆಪ್ಟೆಂಬರ್ 18ರೊಳಗೆ ನೀವು ಎಲ್ಲ ರೀತಿಯ ಅನುಕೂಲಗಳಾಗುತ್ತೆ. ಮುಂದುವರಿಯಿರಿ. ನೀವು ಮಾಡೋ ಕೆಲಸದಲ್ಲಿ ನಾವು ದೇವ್ರನ್ನ ಕಾಣಬೇಕು ಅಂತೀವಿ, ಅದೇ ರೀತಿ ಮಾಡೋ ಕೆಲಸದಲ್ಲಿ ಶ್ರದ್ಧೆ, ಭಕ್ತಿ, ನಂಬಿಕೆಯಿಂದ ಮಾಡಿ. ಖಂಡಿತವಾಗಿ ನೆಮ್ಮದಿ ಸಿಗುತ್ತೆ. ಎಷ್ಟೋ ಜನ ಹೇಳ್ತೀರಾ, ಅಯ್ಯೋ ಏನು ಬಿಡಿ ಗುರುಗಳೇ, ಎಲ್ಲನೂ ಮಾಡ್ತೀವಿ, ಏನೂ ಆಗ್ತಿಲ್ಲ, ನೆಮ್ಮದಿ ಇಲ್ಲ, ನಾವು ನಂಬಿರೋ ದೇವರಿಂದಲೇ ನಮಗೆ ಮೋಸ ಆಗ್ತಿದೆ. ಖಂಡಿತ ಇಲ್ಲ. ದೇವರು ತಾಳ್ಮೆನ ಪರೀಕ್ಷೆ ಮಾಡ್ತಾ ಇರ್ತಾನೆ. ಎಷ್ಟೋ ಜನಕ್ಕೆ ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ. ಹಾಗಾಗಿ ನಾವು ಮಾಡೋ ಕೆಲಸದಲ್ಲಿ ನಾವು ದೇವ್ರನ್ನ ಕಾಣ್ತಾ ಅನುಕೂಲಗಳನ್ನ ಪಡ್ಕೊಳ್ಳಿ. ರಾಶಿಗಳು ಈ 4 ರಾಶಿಯವರಿಗೆ ತುಂಬಾ ಅದೃಷ್ಟ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ನಿಮ್ಮ ಜೀವನ ನೆಮ್ಮದಿ ಜೀವನ ಆಗುತ್ತೆ. ಹೆದರಬೇಡಿ, ಯೋಚನೆ ಮಾಡಬೇಡಿ. ಮತ್ತು ನಾನಾ ರೀತಿಯ ಆಲೋಚನೆಗಳು ತಲೆಗೆ ಹಾಕೊಂಡಾಗ ಅನುಕೂಲಗಳು ದೂರ ಆಗ್ತವೆ, ನಾನಾ ರೀತಿಯ ಅನಾನುಕೂಲಗಳಾಗ್ತವೆ. ಆದ್ದರಿಂದ ಈ 4 ರಾಶಿಯವರು ಮನೆ ಖರೀದಿ, ಸೈಟ್ ಖರೀದಿ ಅಥವಾ ಕೋರ್ಟ್ ಕೇಸ್ ಮತ್ತು ಪ್ರೀತಿ ಜೀವನ, ವೈವಾಹಿಕ ಜೀವನದಲ್ಲಿ ನಿಮಗೆ ಅನುಕೂಲ. ಸೆಪ್ಟೆಂಬರ್ 18ರವರೆಗೆ ನಿಮ್ಮದೇ ರಾಜಯೋಗ. ನೀವು ಅಂದ್ಕೊಂಡಿದ್ದೆಲ್ಲನೂ ಮಾಡ್ಬೋದು. ಸಾಧನೆಗಳ ಮಾಡ್ತೀನಿ ಅಂದ್ಕೊಂಡವ್ರಿಗೆ ಸಾಧನೆ ಮಾಡೋದಕ್ಕೂ ಸಮಯ ಚೆನ್ನಾಗಿದೆ. ಆದರೆ ನಾನು ಎಷ್ಟೋ ಸರಿ ಹೇಳ್ದಂಗೆ ನೆಮ್ಮದಿ, ತಾಳ್ಮೆ ಅನ್ನೋದು ತುಂಬ ಮುಖ್ಯ. ಎಷ್ಟೋ ಸಾರಿ ತಾಳ್ಮೆ ಕಳ್ಕೊಂಡಾಗ ಆ ನೆಮ್ಮದಿ ಅನ್ನೋದು ಸಿಗಲ್ಲ, ಮತ್ತು ನಾವು ಮಾಡೋ ಕೆಲಸಗಳು ಏನೂ ಆಗಲ್ಲ. ಆದ್ದರಿಂದ ನಿಮಗೆ ಮುಂಬರೋ ದಿನಗಳಲ್ಲಿ ರಾಜಯೋಗ ಮತ್ತು ಹಣದ ಸುಪ್ಪತ್ತಿಗೆಯಲ್ಲಿ ನೀವು ತೇಲಾಡಬಹುದು. ಅನುಕೂಲ ಇದೆ. ದಯವಿಟ್ಟು ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ, ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಜೈ ರಾಹು ಕೇತು ಅಂತ ಒಂದು ಕಮೆಂಟ್ ಹಾಕಿ ಸ್ನೇಹಿತರೆ. ಹಾಗೆ ನನ್ನ ಚಾನಲ್ನಲ್ಲಿ ಬೇರೆ ಬೇರೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಸಹ ದಯವಿಟ್ಟು ನೋಡಿ, ಲೈಕ್ ಕೊಡಿ. ಆ ವಿಡಿಯೋಗಳನ್ನೂ ನಿಮ್ಮ ಬೇರೆಯವರಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಒಳ್ಳೆಯ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.